ಹ್ಮ್ ಅತ್ತೀರ ಅತ್ತೀರ ಎಲ್ಲದಿರಿ ಓಡಿ ಬರ್ರಿ ಲೋಟ ಜಲ್ದಿ. ಯಾಕ್ಲೆ ಯಾಕ್ಲೆ ಏನಾತ? ಅಯ್ಯ ಇಲ್ಲಿ ಮಾವರ ನೋಡ್ ಬರ್ರಿ. ಏನಾತ ನಿಮ್ಮ ಮಾವಗ? ಹ್ಞೂ ನೋಡ್ರಿ ಅತ್ತೀರ ಅವಾಗಿಂದ ಬೆಕ್ಸುಟ್ ಬಾಲ್ದಂಗ ಅತ್ತಾಗಿಂದ ಇತ್ತಾಗಿಂದ ಅತ್ತಾಗ ಅಡಿಡಕತ್ಬಿಟ್ಟಾರ ರೀ. ಏನಾರ ಆತನ್ರಿ? ಅಲ್ಲ ತಲೆಗಿಲಿಗೆ ಏನಾರ ಹೊರತು ಬಿದ್ದು ಮೆಮರಿ ಲಾಸ್ ಆತನ್ರಿ? ಅಲ್ಲ ಮತ್ತೆ ಲೂಸ್ ಆತನ್ರಿ? ಮತ್ತೆ ನಟ್ಟು ಬೋಲ್ಟು ಏನಾರ? ಯಾಕ್ಲೆ ಹಂಗೆ ಕೇಳಕತ್ತಿದಿ? ಅಲ್ಲ ಸುಮ್ಮನೆ ಅತ್ತಾಗಿಂದ ಇತ್ತಾಗ ಅಡಿಡಕತ್ತಿದ್ರಲ್ಲ ಅದಕ್ಕೆ ಕೇಳಿದೆ. ಅಯ್ಯ ನಾನೇನ್ ಸುಮ್ಮನೆ ಅಡ್ಡಾಡಕತ್ತಿದ್ದಿಲ್ಲ. ಅವನವನ ತಿಪ್ಪ ಇಷ್ಟೊತ್ತಿಗೆ ಬರ್ಬೇಕಾಗಿತ್ತು, ಇನ್ನ ಬಂದಿಲ್ಲ ನೋಡು. ಅದಕ್ಕೆ ಅವನ ದಾರಿ ಕಾಯಕತ್ತಿದ್ದೆ. ಟಿಪ್ಪುಂದಾರಿ ಅದಕ್ಕೆ ಬಡ ಬಡ ಜಾಕ ಆತು ಊಟ ಆತು ಎಲ್ಲ ಆತು ಬಡ ಬಡ ಹೋಗ್ಬಾರ್ದ್ರ ಕಿರಾಣ ಅಂಗಡಿಗೆ. ಅತ್ತನ ದಾರಿ ಕಾಯ್ಕೊಂಡ್ರಿ ಹೋಗ್ರಿ ಕಿರಾಣ ಅಂಗಡಿಗೆ. ಅದಕ್ಕಲ್ಲೇ ಮತ್ತೆ ಒಬ್ಬ ಹೋಗಕ ಆಗಂಗಿಲ್ಲಲ್ಲ. ಆತ ಗಿರಾಕಿಗಳಿಗೆಲ್ಲ ಅದು ಇವನು ಸಾಮಾನು ಹಾಕಿ ಕೊಡ್ತಾನೆ, ನಾನು ಗಲ್ಲೆ ಪೆಟ್ಟಿಗೆ ಕುತ್ಕೊಂಡು ರೊಕ್ಕ ಕೊಡ್ಬೇಕು. ಒಬ್ಬತ್ತಿನ ಕೈಲಿ ಎಲ್ಲಾಗತ್ತೆ. ಅದಕ್ಕೆ ಅವನು ಅದು ಬಂದು ಶಟರ್ಸ್ ತೆಗೆದು ಕಸ ಓಡೋದು, ನೀರು ಹಾಕಿ ಅಂಗಡಿಯಾಗ ಒಟ್ಟು ನಾನು ಟಿಬತ್ತಿ ಅದನ್ನೆಲ್ಲ ಹಚ್ಚಿ ಇದು ಮಾಡ್ತಿದ್ನಿ. ಅವನು ಇವತ್ತು ಇಷ್ಟೊತ್ತಾದ್ರೂ ಬರೋಲ್ಲ ನೋಡು. ಅಯ್ಯೇ ಏನ್ ದೊಡ್ಡ ಆತಂದೇನು ಒಂದು 100 ಕಿಲೋಮೀಟರ್ ದೂರ ಐತೆ. ಬೇರೆ ಊರಲ್ಲಿಂದ ಬರ್ತಾನೆ ನೋಡು ಪಾಪ. ಎಡಿ ಬಿತ್ತು ಇಲ್ಲೇ ನಮ್ಮ ಓಣ್ಯಾಗ ನಾವು ಹೋಗ್ಬಾರ್ದೆ. ಒಂದು 4 kg ಇಟ್ಕೊಂಡು ಹೋದ್ರೆ ಸಿಗ್ತಾನೆ. ಹೋಗಿ ಕರ್ಕೊಂಡು ಹೋಗ್ರಿ. ಅಷ್ಟೇ ಮಾಡ್ಬೇಕು. ಹಂಗಿದ್ರ ಈ ಸುಳೆ ಮಗನ ಇವತ್ತೇನು ಬರ್ತಿದ್ದಂಗಿಲ್ಲ. ನಾನು ಹೋಗ್ಕಿಂತೀನಿ ಅವ್ರ ಮನೆಗೆ. ಹೋರಿ ಮೊದಲ ಟಿಪ್ಪ ಟಿಪ್ಪ ಲೇ ಟಿಪ್ಪು ನನ್ನ ಮಗನೇ ಟಿಪ್ಪ ಲೇ ಎದ್ದೇಳಲಿ ಮ್ಯಾಕ. ಅವನು ಈಗ ಯಾ ಇಲೆಕ್ಷನ್ ಏನಿಲ್ಲ ಬಾ. ಎಲೆಕ್ಷನ್ ಎಲ್ಲರೂ ಮುಚ್ಕೊಂಡು ಮಕ್ಕೊಂಡ್ರ. ಅಲ್ಲೇ ಗೆದ್ದು ಬಂದರು ಮಕ್ಕೊಂಬಿಟ್ರ, ಸೋತರು ಮಕ್ಕೊಂಬಿಟ್ರ. ಅಲ್ಲಿ ಎಲ್ಲ ಮಗೋಗ್ಬಿಟ್ಟವು. ಈಗ ಯಾರು ಇನ್ನೇನು ಇಲೆಕ್ಷನ್ ಯಾರು ಬಡ್ಬಾರ್ದು ಎಬ್ಸರಲ್ಲ ಬಾರಲ್ಲಿ. ಎದ್ದೇಳಲಿ. ಅವನವನು ಇಷ್ಟೊತ್ತಾತು ಇಷ್ಟು ಕದ ಬರ್ಸಾಕತ್ತೀನಿ, ಇಷ್ಟು ಒದ್ರಾಕತ್ತೀನಿ ಅಂದ್ರೂ ಬಾಗ್ಲ ತೆಗಿವಲ್ಲ. ಅವನವನು ಎಲ್ಲರ ಟಿಕ್20 ಪಾನಿಡಾಲು ಅದೇನ ಅಂತಾರಲ್ಲ ಹತ್ತಿಗೋಡಿ ಎಣ್ಣೆ, ಇಲ್ಲಾಂದ್ರೆ ಏನ್ ಸಾಯಕ್ ಹಾಕ್ತಾರಲ್ಲ ಎಣ್ಣೆ, ಅದೇನ್ ಪುಡಿ, ಅದನ್ನ ಏನಾರ ಕುಡ್ದಿನ ಸತ್ತಿ ತೋದ್ನೇನು ಅವನು ತಿಪ್ಪ ನನ್ನ ಮಗ. ತಿಪ್ಪಲೆ ಸಾಯ್ಬಿಡಲಿ. ಇನ್ನ ನಿಂದ ಬಾಳ ಐತ್ಲೆ, ಬದುಕಿ ಬಾಳ್ಬೇಕಾದತ್ತದ ನೀನ. ಬಾ ಸಾಯ್ಬಿಡ. ನಿನಗೆ ಏನ್ ಬೇಕು ಹೇಳು ಬಾ. ನಾನು ಅದೀನಿ ಊರ್ಗೌಡ. ಬಾರಲೆ ಎದ್ದೇಳಲೆ ಟಿಪ್ಪ. ಲೇ ಟಿಪ್ಪ ನನ್ನ ಮಗನೇ ಬಾಗ್ಲ ತೆಗಿಯ ನಿಮ್ಮ ಅವನ. ಯಾವನವನ ಮುಂಚೆ ಮುಂಜಾನೆ ಬಾಗ್ಲ ಬಾಸ್ಕೊಂಡು ನಿಂತ್ಬಿಡಲ್ಲ. ನೆಮ್ಮದಿಲಿಂತ್ರ ಮಕ್ಕಳಕ್ಕಿಲ್ಲ. ನಿನ್ನೆ ಭೀಮನ್ ಗೌಡನ್ ಮದ್ವಿ ಗದ್ಲ, ಅದ್ರ ಹಿಂದೆ ಎಲೆಕ್ಷನ್ ಏನ್ ಗದ್ಲ. ನೆಮ್ಮದಿನದಿಲ್ಲ ಮಕ್ಕಳಕ್ಕನ್ನಕ್ಕಿಲ್ಲ. ಅವ್ರು ಕಣ್ಣಿ ನಿದ್ದೆ ಹತ್ತಂಗಿಲ್ಲ ಬಂದ್ಬಿಡ್ತಾವ ಬಾಲ ಬರ್ಸ್ಕೊಂತ. ಏನ್ ಹಂಗ ಬಡ್ಕೋತಾವ್ ಹಂಗ ನಮ್ನಿ ಬಾಲ ಬಿಡ್ತಾವ್ ಬಾಯ್ ಬಡ್ಕೋತಾವ್. ಎದಕ್ಕಂಗ್ ಬಡ್ಕೋದು? ನೆಮ್ಮದಿಲಿಂತ ನಿದ್ದಿಲ್ಲ. ಹಾಳಾದ ಎಷ್ಟು ದಿವಸದ ಮೇಲೆ ನೆಮ್ಮದಿಲಿಂತ ಕಣ್ಣು ಮುಚ್ಕೊಂಡು ಆರಾಮ್ ಕಣ್ ತುಂಬಾ ಮಕ್ಕೊಂಡಿದ್ನಪ್ಪ. ಈ ಹಾಳಾದವ್ರು ಇವಕ್ಕೆ ನಿದ್ದೆ ಬರುತ್ತೆ ಇಲ್ಲ ಗೊತ್ತಿಲ್ಲ, ನಮ್ಮನ್ನೂ ನಿದ್ದೆ ಮಾಡಕ್ ಬಿಡಂಗಿಲ್ಲ. ಓ ಗೌಡ್ರ ನೀವನ್ರಿ, ಬರ್ರಿ ಬರ್ರಿ. ಅಲ್ಲೇ ಮಬ್ಬಡ್ಸಿ ಮಗನ ಅಷ್ಟು ಒದ್ರಾಕತ್ತೀನಿ, ಅಷ್ಟು ಬಾಗ್ಲ ಬರ್ಸಾಕತ್ತೀನಿ. ಊರ್ ಮಂದೆಲ್ಲ ಎಲ್ಲಿ ಏನಾರ ತಿಪ್ಪಿಗಿಪ್ಪ ಏನಾರ ಆತ್ಮಹತ್ಯೆ ಏನ್ ಮಾಡ್ಕೊಳಕತ್ತಾನ, ಏನ್ ಮಾಡ್ಕೊಂಡು ಎಲ್ಲ ನೆಗ ಬಿದ್ದೋಗ್ಯಾನ ಏನ ಅನ್ಸ್ಕೊಬೇಕು ನೋಡು. ಹಂಗಾಗಿತ್ತು ಅಲ್ಲಿ ಪರಿಸ್ಥಿತಿ ಗೊತ್ತಾನೆ. ಅದಕ್ಕೆ ಬಾಗ್ಲ ತೆಗಿಬೇಕಲೇ ನೀನು ಅವನು. ಅಲ್ರಿ ಗೌಡ್ರ ನಿನ್ನೆ ಮನೆ ಆಚೆ ಮನೆ ಅವೆಲ್ಲ ಬರೇ ಆ ಗೌಡನ್ ಗದ್ಲ, ಆ ಭೀಮನ್ ಗೌಡನ್ ಗದ್ಲ. ಮದ್ವಿ ಇದು ಎಲ್ಲರ ಮನೆ ಮುಂದನು ಅವನವನ್ ಇವು ಮೈಕಿಟ್ಟು ಒದರ್ಸದ ಹಾಡು. ಅದೇನಂತ ಮದುವೆಯ ಈ ಬಂದ ಅನುರಾಗದ ಅನುಬಂಧ, ಏಳೇಳು ಜನ್ಮದಲು ತೀರದ ಸಂಬಂಧ ಅಂತ ಅವನು ಎಲ್ಲರೂ ನಾನ್ ಮೇಲೆ ನೀನ್ ನನ್ ಜೋರು ನಿನ್ ಜೋರು ಅಂತ ಮನಿ ಮುಂದೆ ಮೈ ಕೆಟ್ಟು ಅದ್ರಸೋರು. ಅತ್ತಾಗ ಆಗೌಡ ಅಲ್ಲಿ ಪೆಂಡಲ್ ಅಂತಲ್ಲ ಆತ ಒಂದ ನಮ್ಮನಿ. ಇವು ಮಂದಿ ಗದ್ಲ ಚೀಯ ಪೀಯ ಕೈಯ ಅಂತ ಈ ಜಗಳ ಜಂಜಾಟ ಇದ್ರೊಳಗ ದಿನ ಆಗಿದ್ದಿಲ್ರಿ ಗೌಡ್ರ. ಇನ್ನೊಂದು ಇವತ್ತು ಎಷ್ಟು ಚಲೋ ನಿಂತ್ಕೊಂಡ್ಬಿಟ್ಟಿತ್ತು ಅಂದ್ರೆ ಬೆಳಗ ಮುಂಜಾನೆ ಕಣ್ಣ ತೆಗಿಯಕ್ಕಾಗಲಿಲ್ರಿ. ಅಲ್ಲಲ್ಲಿ ಅಡ್ಕಸ್ವಿ ನನ್ನ ಮಗನೇ. ಲೇ ನೀ ಮಕ್ಕಳೋದಿರ್ಲಿ, ನನ್ನ ಕಿರಾಣಿ ಅಂಗಡಿ ಬಂದಾಗೈತಲ್ಲೇ, ಬಾರಲಿ ಬಾ. ಸಾಲ ಮಾಡಿನ ಬಾಲೆ ಒಟ್ಟು. ಏನು ಗೌಡ್ರ ನೀವು ಸಾಲ ಮಾಡಿರೋದು ನಾನು ನಂಬಕ್ಕಾಗಂಗಿಲ್ಲ. ಅದೆಂತ ಸಾಲ್ರಿ? ಎದಕ್ ಮಾಡಿದ್ರಿ ಸಾಲನ? ತಿಮ್ಮ ಅದೇನಂದ್ರ ಎದಕ್ ಸಾಲ ಮಾಡಿದ್ನಂದ್ರ ನನ್ನ ಹೆಂಡತಿಗೂ ಗೊತ್ತಿಲ್ಲ, ನನ್ನ ಮಗಗೂ ಗೊತ್ತಿಲ್ಲ. ಇದು ಪರ್ಸ್ನಲ್, ತೀರಾ ಪರ್ಸ್ನಲ್ನಾಗ ಮಾಡೀನಿ. ಇದು ನಮ್ಮ ಆಸ್ತಿ ಒಳಗೆ ಕೌಂಟ್ ಆಗಂಗಿಲ್ಲ. ನಾನೇನಾರ ಈ ಸಾಲ ಮಾಡಿದ ನಮ್ಮ ಆಸ್ತಿ ಒಳಗೆ ಗೊತ್ತಿದ್ರು ನನ್ನ ಮಗ ನನ್ನ ಹೆಂಡತಿ ಹೊಡೆದ ಬಿಡ್ತಾರೆ ನನ್ನ. ಹಂಗಾಗಿ ಬೇರೆ ಕೈಗಡೆ ಇಸ್ಕೊಂಡಿನ್ಲಿ. ಹಂಗಾಗಿ ಒಟ್ಟು ಅದು ಇದು ಮಾಡಿ ರೊಕ್ಕ ಜೋಡಿಸಿ ಸಾಲ ಮುಟ್ಸ್ಬೇಕ್ಲಿ ನಾನು. ಅಲ್ರಿ ಗೌಡ್ರ ಅಂಥದ್ದೇನಿತ್ರಿ ತೀರಾ ಪರ್ಸ್ನಲ್ ಸಾಲ ಮಾಡಂಥದ್ದು? ಅಲ್ಲ ಮನೆ ನಮ್ಮ ಲಕ್ಷ್ಮಕ್ಕ ಚಂದಾಗಿ ಬಂಗಾರದ ಅಂತ ಗೊಂಬಿದ್ದಂಗದಲ್ಲ. ಅಲ್ಲ ಮತ್ತೇನಾರ ಬೇರೆ ಹೊರಗೆ ಅದೇನ ಅಂತಾರಲ್ಲ ಮೋಹಿನಿ ಯಕ್ಷಿಣಿ ಅಂತಾರ ಏನಾರ? ಲೇ ಹುಚ್ಚುಳ ಮಗನೇ ಅದಕ್ಕಲ್ಲೇ ಸಾಲ ಎಲೆಕ್ಷನ್ ಸಲುವಾಗಿ. ಅಯ್ಯ ಗೌಡ್ರ ನೀವೇನು ಎಲೆಕ್ಷನ್ ನಿಂತಿಲ್ಲ ಬಿಟ್ಟಿಲ್ಲ, ಮತ್ತೆ ಯಾಕೆ ಸಾಲ ಮಾಡಿದ್ರಿ? ಲೇ ಅದೇನು ಗೊತ್ತೇನ, ಅವನು ಎಲೆಕ್ಷನ್ ಟೈಮ್ದಾಗ ನಮ್ಮ ದೋಸ್ತರು ಆಮೇಲೆ ಈ ಊರಾಗ ಒಂದಿಷ್ಟು ಮಂದಿ ಅದಲ್ಲಪ್ಪ, ಒಂದು 4 ಮಂದಿ ಹಿರಿಯರು. ಆ 4 ಮಂದಿಗಳು ನನ್ನ ನೀವು ಊರಿಗೆ ಗೌಡ್ರು, ನೀವು ಅಂಥ ಗೌಡ್ರು ಇಂಥ ಗೌಡ್ರು ಅಂತೇಳಿ ನನ್ನ ಮಕ್ಕಳಾಗ ಬಿಟ್ಟು ಪಂಚರ್ ಹಾಕ ಮುಂದೆ ಹವಾ ಹಾಕ್ತಾರಲ್ಲ ಹಂಗೆ ಹಾಕಿ ಮ್ಯಾಕತ್ತ ಉಬ್ಬಿಸ್ಬಿಟ್ರು ನೋಡಪ್ಪ. ಉಬ್ಬಿಸಿ ನನ್ನ ಕೈಲಿ ಆ ಎಲೆಕ್ಷನ್ ಪ್ರಚಾರಕ್ಕೆ ಹೋಗೋರಿಗೆಲ್ಲರಿಗೂ ಚಿಕನ್ನು ಮಟನ್ನು ಬಾಟ್ಲಿ ಎಣ್ಣೆ ಎಲ್ಲ ವ್ಯವಸ್ಥೆ ನನ್ನ ಕೈಲಿ ಮಾಡಿಸ್ಕೊಂಡ್ರಲ್ಲ ಅವ್ರು. ಓಹೋ ಗೌಡ್ರ ಹಂಗಿದ್ರೆ ನೀವು ಒಬ್ಬಿ ಆಕಾಶಕ್ಕೆ ಹೋಗಿದ್ರೆ ಹಂಗಿದ್ರೆ. ಹೌದು ಈ ಎಲ್ಲ ಚಿಕನ್ನು ಪಲಾವು ಮಟನ್ನು ಇವೆಲ್ಲ ಎದಕ್ ಬೇಕಿತ್ರಿ ಇದು?
ಏ ಎದಕ್ಕಂದ್ರ ಎಲೆಕ್ಷನ್ ಟೈಮ್ದಾಗ ಯಾವನಾರ ಒದ್ರ ಪದ್ರ ಹೊಡೆದ್ರ ಬಡದ್ರ ತಾಕತ್ ಬೇಕಲ್ಲೇ ಈ ಅನ್ನ ಸಾರು ಉಂಡ್ರಂಗೆ ತಾಕತ್ರಲ್ಲ ಅಂತೇಳಿ ಹಂಗೆ ಮಾಡಿಸ್ಕೊಂಡು ಇನ್ನ ಎದ್ರ ಪಾರ್ಟಿ ಅವ್ರ ಕೂಟಾಗ ಹೊಡಿಸ್ಕೊಂಡು ಬಡಿಸ್ಕೊಂಡು ತಲೆ ಹಿಡ್ಕಿರ್ತಾರಲ್ಲ ಅವ್ರವ್ರು ಅಂಥವ್ರ ಕೂಟ ಇವ್ರು ಹೊಡಿಸ್ಕೊಳ್ಳೋದು ಅವ್ರು ಹೊಡಿಸ್ಕೊಳ್ಳೋದು ಮತ್ತೆ ಅಷ್ಟ ಅಲ್ಲಲೇ ಬಂಡಿ ಒಂದೊಂದು ಚಕ್ಡಿ ಬಂಡಿ ಗಟ್ಲೆ ಪೋಸ್ಟರ್ ಅದನ್ನ ಅಂಟಿಸಕ್ ಬೇಕಲ್ಲ ಚೀಲ ಗಟ್ಲೆ ಮೈದಾ ಹಿಟ್ಟು ತುಷಾರ ಖರ್ಚತ್ತನ ಇದಕ್ಕೆಲ್ಲ ಖರ್ಚು ಮಾಡ್ಬೇಕಂತೇಳಿ ಅವ್ರವ್ರವ್ರು ನಾನು ಮುಕ್ಳ ಪೈಪ್ ಇಟ್ಟು ಹವ ಹಾಕಿ ಉಬ್ಬಿಸಿ ಮ್ಯಾಲ ಕೈ ಬಿಟ್ಟು ಎಲ್ಲರ ಕತ್ಕೊಂಡು ನುಂಗಿ ನೀರು ಕೊಡು ಲಾಸ್ಟಿಗೆ ಆ ಏನು ಹಾರಿದ್ವಲ್ಲ ಬಲೂನ್ ಅವಕ್ಕೆ ಸೂಜಿ ಚೂಚಿ ಹೋಗ್ಬಿಟ್ರಲ್ಲ ನಿನ್ನವನವ್ರು. ಅಯ್ಯ ಗೌಡ್ರ ಇಷ್ಟನ್ನ ಕತಿ ಹಾಕ್ಬಿಡ್ರಿ. ಹೌದು ಈಗ ನೀವು ನನ್ನ ಇಷ್ಟು ಗಡಿಬಿಡಿಯಾಗಿ ಬಂದು ಎಬ್ಸಿರೋ ಕಾರಣ ಏನು? ತಿಪ್ಪ ಅದೇನಂದ್ರ ಕರಿಯ ಬಂದಿದ್ಲೆ ನಿನ್ನೆ ಸಾಯಂಕಾಲ ಅದ ಆ ಬಾರ್ ಅಂತಲೇ ಸಿಕ್ಕಿದ್ದ ಅವನು ಏನೋ ಒಂದು ಸುದ್ದಿ ಹೇಳಿದಪ್ಪ ನಿನ್ನ ಬಗ್ಗೆ ಅದಕ್ಕೆ ಕೇಳೋಣ ಅಂತ ಬಂದೆ. ನನ್ನ ಬಗ್ಗೆ ಗೌಡ್ರ ಇವನವನ್ನ ಕರಿಯ ಏನು ಹೇಳಿದ್ರಿ? ಅದೇನ ಮೊನ್ನೆ ರಾತ್ರಿ ಮ್ಯಾಟ್ನಿ ಶೋ ಮುಗಿಸ್ಕೊಂಡು ರಾತ್ರಿ ಬಸ್ನೇ ಬರೋ ಮುಂದೆ ಯಾರ ಎಗ್ಲ ನಿನ್ನ ಹೊಡೆದ್ರಂತಲೇ. ಅದಕ್ಕೆ ನಾನು ಪಾಪ ನಮ್ಮ ತಿಪ್ಪ ಹೆಂಗದನ ಏನ ಮನೆ ಕಡೆನೂ ಬಂದಿದ್ದಿಲ್ಲ ಅದಕ್ಕೆ ಮುಂಜಾನೆ ನಿಂತ್ರ ಆ ಮಕ್ಕಳು ಅದೇನ ಅಂತಲ್ಲ ಬೇಕು ಸುಟ್ಟು ಬಾಲ ಹೆಂಗೆ ಓಡಾಡ್ತೈತೆ ನೋಡ್ಬೇಕು ಹಂಗೆ ಓಡಾಡ್ಕೊಂತ ಬಂದೆ. ನೀ ನೋಡಿದ್ರೆ ಈ ನಮ್ಮನೆ ನಿಗಿರ್ತೀನಿ ನನ್ನ ಮೇಲೆ. ಓ ಅದಕ್ಕೆ ಬಂದ್ರೇನ ಯೋಗಕ್ಷೇಮ ಕೇಳಕ? ಅಯ್ಯ ಅದು ಯಾವ ದೊಡ್ಡ ವಿಷಯ ಅಂತಂದು ಅದನ್ನ ಯಾಕಷ್ಟು ತಲೆ ಕೆಡ್ಸ್ಕೊಂತೀರಿ ಬಿಡ್ರಿ ಗೌಡ್ರ. ಅಲ್ಲಲೇ ಆ ಬಸ್ನಾಗ ಮಂದಿ ನಿನ್ನ ಒದಿಬೇಕಂದ್ರೆ ನೀನೇನು ಮಾಡಿದ್ಲಿ ಅಂತದು? ಅಯ್ಯೋ ಗೌಡ್ರ ನಾನು ಏನೂ ಮಾಡಿಲ್ರಿ ನಾನು. ಅಲ್ಲಲೇ ಹಂಗ ಏನೋ ಮಾಡ್ಲಾರ್ದಂಗ ಹೊಡ್ಯಾಕ ಅವ್ರಿಗೇನು ತಲೆ ಕೆಟ್ಟೈತೇನ? ನೀನ ಏನೋ ಗದ್ಲ ಮಾಡಿರ್ತಿ ರಾತ್ರಿ ಬೇರೆ ಮೊದ್ಲ ಮ್ಯಾಟ್ನಿ ಶೋ ಮುಗಿಸ್ಕೊಂಡ್ ಬರೋ ಹೊತ್ನ್ಯಾಗ ಅಲ್ಲ ನಿದ್ಗಣಗ ಅಲ್ಲ ನೀನು ಚಲೋ ಬಿಡು ನೀವು ಒಳ್ಳೆತ ನಾನೇನು ಕೆಟ್ಟತನ್ನಲ್ಲ ಆದ್ರೆ ಅಪ್ಪಿ ತಪ್ಪಿ ನಿದ್ಗಣಗ ಯಾವ್ದಾರ ಹೆಣ್ಮಗಳ ಮ್ಯಾಗ ಕೈ ಹೋತನ್ಲಿ ನಿಂದು? ಅದೇನಂತಂದ್ರಿ ಗೌಡ್ರ ರಾತ್ರಿ ಮ್ಯಾಟ್ನಿ ಶೋ ಮುಗಿಸ್ಕೊಂಡು ಬಂದಲ್ರಿ ಬರ ಮುಂದೆ ಬಸ್ ಹತ್ತಿದ್ರೆ ಅವನವನು ಗದ್ಲಿತ್ರಿ ಹಂಗೆ ಬಂದ್ರೆ ಕಂಡಕ್ಟರ್ ಅದನಲ್ರಿ ಮುಂದಕ್ಕೆ ಹೋಗಿ ಅಂತ ಈತ ಹಾಡಿರ್ತಾನಲ್ರಿ ಹಂಗೆ ಅವನವನ ಮುಂದಕ್ಕೆ ಹೋಗು ಅಂತ ಗಂಡು ಬಿದ್ಬಿಟ್ರಿ ಹಾಗೆ ಸರ್ಕೊಂತ ಅವ್ರ ಸಂಧ್ಯಾಗ ಮುಂದಕ್ಕೆ ಸರ್ಕೊಂತ ಹೋಗಿ ಒಬ್ಬ ಹೆಣ್ಮಗಳು ನಿಂತಿದ್ರಿ ಆಕೆ ಹಿಂದೆ ಒಂದು ನಿಂತು ನೋಡ್ರಿ ಅವನವನ. ಮತ್ತೇನಾತ್ಲಿ ಮುಂದೆ? ನೋಡ್ರ ಮುಂದೇನಾತಂದ್ರಿ ಆಕಿ ನಾನು ಮುಂದೆ ನಿಂತಿದ್ಲಲ್ರಿ ಹೆಣ್ಮಗಳು ಅವನು ಆನಿ ಇದ್ದಂಗಿದ್ ನೋಡ್ರಿ ಹಂಗಿಂಗ ಅದು ಇದು ಅಂತಂತೆ ಬೇಡಕ್ಕ ಅದು ಇದು ಮಾಡಿದ್ರೆ ನಾನು ಅವನು ಮ್ಯಾಟ್ನೀಸ್ ಹೋದಾಗ ಒಂದೆರಡು ಪಿಕ್ಚರ್ ಪೋಸ್ಟರ್ ಹಿಡ್ಕೊಂಬಂದಿದ್ರಿ ಅದು ನನ್ನ ಕೈಯಾಗಿಂದ ಜಾರಿ ಕೆಳಗೆ ಬಿದ್ಬಿಡ್ತ್ರಿ. ಕೆಳಗೆ ಬೀಳತ್ತರ ಆನಿ ಕಾಲ್ ಅಂತ ಕಾಲ್ ತೊಗೊಂಡು ಆ ಫೋಟೋದ ಮ್ಯಾಗ ಇಟ್ಬಿಟ್ರಿ ಆಕಿ. ಫೋಟೋ ಹಿಡಿದು ಎಳ್ಕೊಂಡು ತೊಗೊಳೋಣಂದ್ರೆ ಫೋಟೋ ಕೆಟ್ಟೋಗುತ್ರಿ ಮತ್ತೆ ಏನಾರು ಬಿಡ್ರ ಇನ್ನವರು ಇದು ಮಾಡ್ತಾರೆ ಹಂಗ ಆತ್ರಿ ಅದು. ಎಷ್ಟರ ಹೇಳಿತಿಲಿ ಮಗನ ನನಗರ ತಡ್ಕೊಳಕಾಗೋಲ್ತು ಏನಂತ ಹೇಳಲಿ ಮುಂದೆ? ಅದೇನಂದ್ರೆ ಗೌಡ್ರ ಅಷ್ಟು ಕಷ್ಟಪಟ್ಟು ಪೋಸ್ಟರ್ ತೊಗೊಂಬಂದಿನಿ ಅನ್ಯಾಯವಾಗಿ ಕೆಟ್ಟು ಹೋಗುತ್ತಲ್ಲ ಪೋಸ್ಟ್ರು ಹಾಳಾಗಿ ಹೋಗುತ್ತೆ ಆಕಿ ಕಾಲು ತುಳ್ತಕ್ಕ ಅಂತೇಳಿ ನಾನು ಏನು ಮಾಡಿದ್ರಿ ಬಡ ಹೋಗಿ ಆಕಿ ಕಾಲು ಸಂಧ್ಯಾಗ ಹೋಗಿ ಕುಂತ್ಬಿಟ್ರಿ. ಕುಂತು ಮ್ಯಾಕ್ ಮಾಡಿ ಯೋ ಯಮ್ಮ ಓ ಯಕ್ಕ ಅಂತ ನಕತ್ರಿ ಅಂದು ಏ ಯಕ್ಕ ಯವ್ವ ಯಮ್ಮ ಕಾಲೆತ್ತು ಅಂದೆ. ಫೋಟೋ ತೆಗಿಬೇಕು ಕಾಲೆತ್ತು ಅಂದ್ ನೋಡ್ರಿ ಅವನವನ ಹಂಗಂದದ್ದ ತಡರಿ ಹಿಂದಿದ್ದವ್ರು ಮುಂದಿದ್ದವ್ರು ಎಲ್ಲರೂ ಜಾಸ್ತಿ ಹೋದ್ರ ಸೀದಾ ಹೋಗಿ ಆ ಡ್ರೈವರನ್ನ ಕಾಲು ಸಂಧ್ಯಾಗ ಹೋಗ್ಬಿಟ್ಟು ನೋಡ್ರಿ. ಕಂಡಕ್ಟರ್ ಎಲ್ಲಿದ್ದ ಅವನವನ ಬಂದವನ ಕೊಳಪಟ್ಟು ಹಿಡೋದು ಎಳೋದು ಹೊರದು ಹೊರಗೆ ಹೋಗೋದು ಬಿಟ್ರಿ. ಆಮೇಲೆ ಬಸ್ ನಾನು ಒಗದದ್ದು ತಡ ಆಗಲಿಲ್ಲ ಬರ್ರಂತ ಹೋಗೇ ಬಿಡ್ತ್ರಿ. ಗೊತ್ತಾತ್ ಬಿಡು ಅದಕ್ಕಲ್ಲಿ ನಾನಿನ್ ಮೈಯಾಗ ಎಲುಬು ಪಲುಬು ನೆಟ್ಟಗೆ ಅದಾವ ಏನು ಪುಡಿ ಆಗ್ಯಾವ ಅಂತಂದು ಯೋಗಕ್ಷೇಮ ಕೇಳಕ್ಕಂತ ಬಂದೆ. ಅಲ್ಲಲ್ಲಿ ಕಾಶಿನಾಥ್ ಉಮಾಶ್ರೀ ಜಗ್ಗೇಶ್ ಡಬಲ್ ಮೀನಿಂಗ್ ನಂಗೆ ಮಾತಾಡ್ದಂಗ ನೀನು ವಿಚಾರ ಮಾಡ್ಲಾರ್ದಂಗ ಡಬಲ್ ಮೀನಿಂಗ್ ಮಾತಾಡಿದ್ರ ಜನ ಸುಮ್ ಬಿಡ್ತಾರನ್ಲೇ. ಅದೇನು ಪಿಕ್ಚರ್ ಅನ್ಲಿ ಅದು ಪಿಕ್ಚರ್ ಆದ್ರೆ ಯಾಕೆ ಹುಡೋದು ನಕ್ಕು ಹೋಗಿ ಟಿಕೆಟ್ ಕೊಡೋದಕ್ಕೆ ಮಜಾ ಮಾಡಿ ಬರ್ತಾರ. ಅದ ಇಂತಲ್ಲೇ ಪಬ್ಲಿಕ್ ಪ್ಲೇಸ್ನಾಗ ಹಿಂಗಂದ್ರೆ ಬಿಡ್ತಾರನ್ಲಿ ನಿನ್ನ ಹುಚ್ಚನಾಗಿ ಹೊಡ್ದಂಗೆ ಬಿಡ್ತಾರಲ್ಲ ಮತ್ತವ್ರು. ಅದಕ್ಕಲ್ಲಿ ಹಿರಿಯರು ಹೇಳ್ಯಾರಲ್ಲ ಮಾತಾಡೋ ಮುಂಚೆಕ ಭಾಳ ವಿಚಾರ ಮಾಡಿ ಮಾತಾಡ್ಬೇಕು ಮಾತು ಮುತ್ತು ಅಂತ ಓಡೋದ್ರ ಹೋತು ಅಂತ ಅದಕ್ಕೆ ಅಂತಾರ. ನಿನಗೇನು ಮಾತಾಡೋದಕ್ಕಿಂತ ಮುಂಚೆಕ ವಿಚಾರ ಮಾಡಿ ಮಾತಾಡು. ಗೌಡ್ರೆ ಸಾಕು ಸುಮ್ಮನೆ ರೀ ನಂದೇನಾರ ಹಾಳಾಗಿ ಹೋಲಿ. ಆತು ಹೋಲೆ ನಿನ್ನ ಹಾಳಾಗಿ ಹೋದ್ರೆ ನನಗೇನಾಗಬೇಕೈತಿ ಹಾಳಾಗಿ ಹೋಗ್ಬಿಡತ್ತ. ರೀ ಏನ್ರಿ ಹಾಳಾಗಿ ಹೋಗದೆ? ತಿಪ್ಪ ನನ್ನ ಮಗನೇ ನೀನ ಅಂದಲೇ ನಂದು ಹಾಳಾಗಿ ಹೋಲಿ ಅಂತಂದು ಅದಕ್ಕೆ ಹಾಳಾಗಿ ಹೋಗ್ಲಿ ನಿಂದ ಅಂದೆ. ಅಲ್ಲೆಲ್ಲೆಲ್ಲ ಗೌಡ್ರೆ ನನಗೇನು ಗೊತ್ತಿಲ್ಲ ಅಂತ ತಿಕ್ಕೊಂಡ್ರನ ಮೊನ್ನೆ ನೀವು ಅವತ್ತು ಹೋಟೆಲ್ನಾಗ ಒದಿ ತಿಂದು ಬಂದಿದ್ರಲ್ಲ ಬಿಸಿ ಬಿಸಿ ಕಜ್ಜಾಯ ಮಾಡಿ ಕೊಡಲಿ ನಾನು ತಗೋ ತಿನ್ನು ಅಂತ ಕೊಟ್ರಲ್ಲ ಅದನ್ನ ಹೇಳ್ರಲ್ಲ ಮತ್ತೆ. ಅದು ಒಂದು ಅಗ್ದಿ ಸಿಲ್ಲಿ ವಿಚಾರ ಅದು ಭಾಳ ದೊಡ್ಡದೇನಲ್ಲ ಅದು. ಅದೇನಾತಂದ್ರ ಚಾ ಮನ್ಯಾಗ ಕುಡ್ದು ನಾಲ್ಗೆ ಜಿಡ್ಡಿಟ್ಬಿಟ್ಟಿತ್ತ ಕಾಫಿ ಕುಡಿಯೋಣ ಅಂತಂದು ಗಾರ್ಡನ್ ಹೋಟೆಲ್ಗೆ ಹೋಗಿದ್ನೆ. ನನ್ನ ಗ್ರಾಚಾರ ಕಾಫಿ ಕುಡಿಯಕ್ಕೆ ಹೋದತ್ತಂತ ತಲೆಯಾಗ ಕಾಫಿ ಕುಡಿದ್ರೆ ಆಸಿಡಿಟಿ ಆಗುತ್ತಾ ಅಂತ ತಲೆಯಾಗ ಬಂದು ಬೇಡ ಅವನು ಕಾಫಿ ಕುಡಿಯೋದು ಒಂದು ಗ್ಲಾಸ್ ಹಾಲು ಆರ್ಡರ್ ಮಾಡೋಣ ಅಂತೇಳಿ ಒಂದು ಗ್ಲಾಸ್ ಹಾಲು ಆರ್ಡರ್ ಮಾಡೇ ಬಿಟ್ಟೆ.
ಹಂಗ ಆ ಸಪ್ಲೈಯರ್ ಹಾಲು ತಂದು ಕೊಡೋ ತನಕ ಸುಮ್ಮನೆ ಯಾಕೆ ಕುಂದಿರ್ಲಿ ಅಂತ ಒಂದು ಸಿಗರೇಟ್ ಹಚ್ಕೊಂಡೆ. ಆಮೇಲೆ ಆ ಸಪ್ಲೈಯರ್ ಹಾಲಿನ ಗ್ಲಾಸ್ ತಂದು ಟೇಬಲ್ ಮ್ಯಾಗ ಇಟ್ಟ ಕುಂತಿದ್ನಲ್ಲ. ಅವಾಗ ಹಿಂದೆ ಎರಡು ಹೆಣ್ಮಕ್ಳು ಬಂದು ಹಿಂದೆ ಕುಂತ್ವಪ್ಪ. ಅದ್ರಾಗ ಒಬ್ಬಾಕಿ ಸರಗ್ ಬಿಟ್ಟಳ ಏಟ್ ಉದ್ದ ಬಿಟ್ಟಳ, ಒಂದು ನಮ್ನಿ ಹಾವಿನ ಬಾಲಕ್ಕಿಂತ ದೊಡ್ದಿತ್ತು ನೋಡಪ್ಪ. ಅದು ಗಾಳಿಗೆ ಹಾರ್ಕೊಂತ ಬಂದು ನನ್ನ ಹಾಲಿನ ಗ್ಲಾಸಿನ ಮೇಲೆ ಬಿದ್ಬಿಡ್ತಲಿ ಅದು. ನನಗರ ತಲೆ ಕೆಟ್ಟ ಬಿಡ್ತ. ಅವನು ಬಿಸಿ ಬಿಸಿ ಹಾಲು ಆರಾಮ್ ಕುತ್ಕೊಂಡು ಕುಡಿಬೇಕಂತಂದು ಅಲ್ಲಿಂದ ಇಲ್ಲಿ ಬಂದೀನಿ. ಇದು ಯಾವ್ದೇ ಸರಗ್ ಬಂದು ಬಿತ್ತು, ಹಾಲು ಅಷ್ಟು ಇದೆಲ್ಲ ಸರಗ್ ಹಿಡ್ಕೊಂಡ್ಬಿಡುತ್ತೀನ ಅಂತೇಳಿ ಮಕ್ ಸಿಟ್ಟಿನ್ಯಾಗ, ಬೇ ನಿನಗೇನು ಕಣ್ ಕಾಣಂಗಿಲ್ಲನ, ಆ ಸೆರಗತ್ತೆ ನಾ ಹಾಲು ಕುಡಿಬೇಕು ಅಂದೆ ನೋಡಲಿ. ಅಷ್ಟ ಅಂದಂದ ತಡಲೆ ತಿಪ್ಪ ಹೇಳ್ತೀನಿ. ಚಪ್ಲಿನ ಕೈಯಾಗ ಹಿಡಿದ್ಲಿ ಅವನಾಕಿ ಮತ್ತಾಕಿ ಜೊತೆಗೆ ಇದ್ದೇಕಿ ಹೋಟೆಲ್ನಾಗ ಇರೋರು ಬರೋರು ಸಪ್ಲೈಯರು ಕ್ಲೀನರು ಪಾನರು ಎಲ್ಲರೂ ಸೇರಿ ಅವನವನ ಎಲ್ಲರೂ ಸೇರಿ ಆಳಿಗೆ ಒಂದೊಂದು ದರಮ್ ಡೇಟ್ ಹಾಕಿ ಕಳಿಸ್ಬಿಟ್ರಲೆ ತಿಪ್ಪ. ಮಕ್ಕ ಎತ್ತಿ ಬರ್ಲಾರ್ದಂಗ ಆತ್ಲಿ. ಮಂದಿ ಮುಂದೆ ಹೇಳ್ಕೊಂಡ್ರೆ ಮರ್ಯಾದೆ ಕಮ್ಮಿ ಆಗತ್ತೆ ಅಂತೇಳಿ ಮಕ್ಕ ಮುಚ್ಕೊಂಡ್ ಬಂದ್ಲಿ. ಬಡಿಸ್ಕೊಂಡು ನನ್ನ ದೇಹ ಹೆಂಗಾಗಿತ್ತು ಗೊತ್ತಾ, ಈ ನನ್ನ ಒನ್ ಆ್ಯಂಡ್ ಓನ್ಲಿ ಗೌಡನ ಬಾಡಿ. ಅವನ ನಮ್ನಿ ಕಬ್ಬಿನ ಮಿಷನ್ನಾಗ ಕಬ್ಬು ಕೊಟ್ರೆ ಹೆಂಗ ಹಿಂಡಿ ಇಪ್ಪಿ ಮಾಡಿರ್ತೈತೆ ನೋಡು ಕಬ್ಬಿನ ಮಿಷನ್, ಹಂಗಾಗಿತ್ತಲೇ ನನ್ನ ಮೈ. ಅದಕ್ಕಲ್ಲಿ ಅವತ್ಲಿಂದ ಏನ ಮಾತಾಡ್ಬೇಕಂದ್ರು ಭಾಳ ಹುಷಾರಿಗೆ ವಿಚಾರ ಮಾಡಿ, ಅದಂತಲ್ಲ ಮಾತೇ ಮಾಡಿಕೆ ಅಂತ. ಹಂಗೆ ಮಾತಾಡ್ತೀನಿಲಿ. ಅದಕ್ಕೆ ನಿನಗೂ ಹೇಳಿದ್ದು, ಸ್ವಲ್ಪ ಮಾತಾಡೋಕ್ಕಿಂತ ಮುಂಚೆಕ ಭಾಳ ವಿಚಾರವಾಗಿ ಸಮಾಧಾನವಾಗಿ ಏನು ಮಾತಾಡ್ತೀನಿ ಅಂತಂದು ತಿಳ್ಕೊಂಡು ಅವರು ಇಟ್ಕೊಂಡು ಮಾತಾಡಲಿ ಅಂತ ಹೇಳಿದ್ದು. ನಾನು ಅದಕ್ಕೆ ಹೆಂಗೆ ಮಾಡ್ತೀನಿ ಗೊತ್ತಂದ್ರೆ, ಯಾರ್ದಾರ ಮಾತಾಡಬೇಕು ಅಂದಾಗ ಸುಳ ಒಂಚೂರು ಆ ಕಡೆ ನೋಡ್ದಂಗೆ ಮಾಡೋದು, ಒಂಚೂರು ಈ ಕಡೆ ನೋಡ್ದಂಗೆ ಮಾಡೋದು, ಇಲ್ಲ ತಲೆ ತಗ್ಗಿಸ್ದಂಗೆ ಮಾಡೋದು, ಇಲ್ಲ ತಲೆ ಮ್ಯಾಕ್ ಎತ್ತಿದಂಗೆ ಮಾಡೋದು, ಇಲ್ಲ ಅಂದ್ರೆ ಕೈಯಾಗ ಪೇಪರು ಏನಾರು ಇದ್ರೆ ನೋಡ್ದಂಗೆ ಮಾಡೋದು ಮಾಡಿ ತಲೆಯಾಗ ವಿಚಾರ ಮಾಡಿ ಏನು ಮಾತಾಡ್ಬೇಕು ಅಂತಂದು ತಲೆಯಾಗ ಡಿಸ್ಕಷನ್ ಮಾಡಿ ಆಮೇಲೆ ಮಾತಾಡ್ತೀನಿಲೇ.